ಓಹ್, ಅಷ್ಟು ದೊಡ್ಡ ನಾಟಕ ಆಡದ್ನ? ನಾನು ಮೊದಲೇ ಬಡ್ಕೊಂಡೆ ಅಪ್ಪನಿಗೆ ಯಾವ ಶಾಸ್ತ್ರನೂ ಮಾಡಬೇಡಿ ಅಂತ. ಕೇಳಲಿಲ್ಲ. ಈಗಲೂ ನಮ್ಮ ಮಧ್ಯೆ ಆಗ್ಬಾರದು ಅಂಥದ್ದೇನೂ ಆಗಿಲ್ಲ ಅಣ್ಣ. ಆದ್ರೂ ಮಗು ಅವ್ರದ್ದು ಅಲ್ವೋ ಅನ್ನೋದನ್ನ ಅವರು ಸರಿಯಾಗಿ ಬಾಯ್ ಬಿಡದೆ ನಾವು ಯಾವ ಕ್ರಮನೂ ತಗೊಳಕ್ ಆಗಲ್ಲ ಅಣ್ಣ. ಆ ಮಗು ತಮ್ದೆ ಅಂತ ಅವ್ರು ಒಪ್ಕೊಳ್ಳೇಬೇಕು. ಹಾಗೆ ಮಾಡೋಕೆ ನೀನೇನಾದ್ರೂ ಐಡಿಯಾ ಕೊಡೋಣ? ನೋಡು ರಾಧಾ, ಮಗುವನ್ನು ಮಮತೆ ಮಮಕಾರ ಬಿಟ್ಟು ವರ್ತಿಸ್ತೀನಿ ಅಂದ್ರೆ ಈಗ್ಲೂ ಒಂದ್ ದಾರಿ ಇದೆ. ಏನನ್ನದು? ಆ ಮಗುನ ಅವನೆದುರಿಗೆ ಚೆನ್ನಾಗಿ ಹೊಡೆದು ಬಡದು ಚಚ್ಚು. ನಿನ್ನ ಅತ್ತೆ ಮಾವನಿಗೆ ಯಾವ ಕಾರಣಕ್ಕೂ ಬಿಡಿಸ್ಕೋಬಾರ್ದು ಅಂತ ಮೊದಲೇ ಹೇಳಿಟ್ಟಿರು. ಆ ಮಗು ಅವಂದೇ ಆದ್ರೆ ತಡೀಲಾರ್ದೆ ಒದ್ದಾಡ್ತಾನೆ. ಆಗ ಅವನ್ ಹಿಡ್ಕೊ. ನಿಜ ಹೇಳೋವರೆಗೂ ಬಿಡಬೇಡ. ಕರೆಕ್ಟ್ ಅಣ್ಣ. ಅವರು ಮಗುವಿನ ತಂದೆ ಆದ್ರೆ ಬಿಡಿಸ್ಕೋತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಏಯ್, ಕಾಲಕ್ಕೆ ಚುಚ್ಕೊಳತ್ತೆ. ಅಯ್ಯೋ ಅಯ್ಯೋ, ಪಾಪಿ ಮುಂಡೆನೆ, ಅನ್ಯಾಯವಾಗಿ ಜಗ್ ಹೊರಟಾಕ್ಬಿಟ್ಯಾ. ನಿನ್ ಗಲಾಟೆ ಜಾಸ್ತಿ ಆಯ್ತು. ರಾಧಾ, ಜಗ್ ಹೊಡೆದ್ರೆ ಮಗುನ ಕುಡಿತಾ ಇದೆಯಾ? ಹೊಡಿತೆ ಬಿಟ್ಬಿಡ್ತಾರೆ. ಇದನ್ನ ಹೀಗೆ ಬಿಟ್ರೆ ಜಗ್ಗನಷ್ಟೇ ಇಲ್ಲ, ಈ ಮನೆನೇ ಸರ್ವನಾಶ ಮಾಡ್ಬಿಡುತ್ತೆ. ಮಾಡ್ತೀಯ ಮನೆ ಮುಂಡೆದೆ? ಮಾಡ್ತೀಯ ಇನ್ನೊಂದ್ಸಲ? ಮನುಷ್ಯ ರಾಕ್ಷಸಿ. ಒಂದ್ ಜಗ್ ಹೊಡೆದೋಗಿದ್ದಕ್ಕೆ ಮಗು ಹೊಡಿತಾ ಇದೆಯಲ್ಲ, ಬಿಡು ಅವನ್ನ. ನಾನ್ ಬಿಡಲ್ಲ ರೀ. ಯಾರ್ದೋ ಮಗು ಹೊಡೆದ್ರೆ ನಿಮ್ಗೆ ಕಷ್ಟ? ಮಗು ಯಾರ್ದಾದ್ರೇನು, ಮಗುನೇ ತಾನೆ. ಓಹೋ, ಮಗು ಹೆಣ್ಣಾಗಿರೋ ನನಗಿಲ್ದಿರೋ ಕರುಣೆ, ವಯಸ್ಸಾಗಿರೋ ನಿಮ್ಮ ಅಪ್ಪ ಅಮ್ಮನಿಗಿಲ್ದಿರೋ ಕರುಣೆ ನಿಮಗೆ ಹೇಗ್ರಿ ಬಂತು? ಆ ಮಗು ನಿಮ್ದಾಗಿರೋದಕ್ಕೆ ತಾನೆ ನಿಮ್ ಕರಳು ಚುರ್ ಅಂತಿರೋದು. ರಾಧಾ, ಯಾವ್ದಾದ ಕೋಪ ಮಗು ಮೇಲೆ ತೋರಿಸ್ಬೇಡ. ಮಗು ಮೇಲೆ ರೀ ತೋರ್ಸೋದು. ಇದನ್ನ ಬರೀ ಹೊಡೆಯೋದಷ್ಟೇ ಅಲ್ಲ, ಏನ್ ಮಾಡ್ತೀನಿ ನೋಡ್ತಾ ಇರಿ. ರಾಧಾ, ರಾಧಾ, ಮಳೆಲೆ ಬಿದ್ದು ಸಾಯಿ. ರಾಧಾ, ಮಗುನ ಒಳಗಡೆ ಕರ್ಕೊಂಬ. ನಾನ್ ಕರ್ಕೊಂಡ್ ಬರಲ್ಲ. ಮಗುನ ಒಳಗಡೆ ಕರ್ಕೊಂಬ ಅಂದೆ. ನಾನ್ ಕರ್ಕೊಂಡ್ ಬರಲ್ಲ ಅಂದೆ. ರಾಧಾ, ಹೊರಗಡೆ ಮಳೆ ಬರ್ತಾ ಇದೆ. ಬರ್ಲಿ ಬಿಡ್ರಿ. ಮಳೆಯಲ್ಲಿ ಮಗು ನೆನಿತಾ ಇದೆ. ನೆನಿಲಿ ಬಿಡ್ರಿ. ಕೊನೆ ಸಲ ಹೇಳ್ತೀನಿ, ನೀನು ಕರ್ಕೊಂಡ್ ಬರ್ತೀವಿ ಇಲ್ವಾ? ನಾನ್ ಕರ್ಕೊಂಡ್ ಬರಲ್ಲ. ನೀನ್ ಕರ್ಕೊಂಡ್ ಬರ್ತಿದ್ರೆ ನಾ ಕರ್ಕೊಂಡ್ ಬರ್ತೀನಿ. ನಾನ್ ಜಾಗನೂ ಬಿಡಲ್ಲ. ರಾಧಾ, ಕಿರ್ಚ್ಬೇಡ್ರಿ. ಮೊದ್ಲು ಮಗು ನಿಮ್ದೆ ಅಂತ ಒಪ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಮಗನ ಒಳಗಡೆ ಕರ್ಕೊಂಡ್ ಬನ್ನಿ. ಇಲ್ಲಾಂದ್ರೆ ನಾನ್ ಬಿಡಲ್ಲ. ಎಸ್ ಎಸ್, ಇಟ್ ಈಸ್ ಮೈ ಚೈಲ್ಡ್. ಅದು ನನ್ನ ಮಗುನೇ. ಓಕೆ? ಸ್ವಲ್ಪ ಇರು ಮನೆ. ಅಳ್ಬಾರ್ದು ರಾಜ, ಅಳ್ಬಾರ್ದು. ಡ್ಯಾಡಿ, ನಾನು ನಮ್ಮ ಮನೆಯಲ್ಲಿ ಹೀಗೆ ಮಳೆ ನೆಂದು ಅಳ್ತಿದ್ದಾಗ ನಮ್ಮ ಮಮ್ಮಿ ತಲೆ ಒರೆಸಿ ಬೇರೆ ಬಟ್ಟೆ ಹಾಕಿ ಹಾಡು ಹೇಳಿ ಮಲಗಿಸ್ತಾ ಇದ್ರು. ನೀನು ನಂಗೆ ಹಾಡು ಹೇಳಿ ಮಲಗಿಸ್ತೀಯಾ? ಐ ಆಮ್ ಸಾರಿ ರಾಜ, ನನಗೆ ಹಾಡಕ್ ಬರಲ್ಲ. ಹಾಗಿದ್ರೆ ನಾನು ಅಳು ನಿಲ್ಲಿಸೋದೇ ಇಲ್ಲ, ಮಲ್ಕೊಳ್ಳೋದು ಇಲ್ಲ, ಅಳ್ತಾನೆ ಇರ್ತೀನಿ. ಹಲೋ ಹಲೋ, ಯಾರು? ಪಾಪುನಾ? ನಾನು ನಿಮ್ ಮಮ್ಮಿ ಕಣೋ. ನಿಮ್ ಮಮ್ಮಿ ಮಾತಾಡ್ತಿದ್ದೀನಿ. ಮಮ್ಮಿ ಮಮ್ಮಿ ಚೆನ್ನಾಗಿದ್ಯಾ ಮಮ್ಮಿ? ಎಲ್ಲಿದ್ಯಾ
ಚಿನ್ನ, ನಾನ್ ದೂರ ಇದ್ದೀನಪ್ಪ. ಮಮ್ಮಿ ಇಲ್ಲಿಗೆ ಬಂದ್ಬಿಡು ಮಮ್ಮಿ, ನನ್ನ ಕರ್ಕೊಂಡೋಗ್ಬಿಡು ಮಮ್ಮಿ. ಇಲ್ಲಿ ನನ್ ತುಂಬಾ ಹಿಂಸೆ ಮಾಡ್ತಾರೆ ಮಮ್ಮಿ, ಹೊಡಿತಾರೆ ಮಮ್ಮಿ. ಆಂಟಿ ಅಂತೂ ತುಂಬಾ ತುಂಬಾ ಕೆಟ್ಟವರು ಮಮ್ಮಿ. ನನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಬೀದಿಗೆ ತಳ್ಬಿಟ್ರು. ಮಳೆ ಬರ್ತಾ ಇದ್ರು ಅಲ್ಲೇ ನಿಂತಿದ್ದೆ ಮಮ್ಮಿ. ಅದಕ್ಕೆ ಬೇಗ ಬಂದ್ಬಿಡು ಮಮ್ಮಿ, ಕರ್ಕೊಂಡು ಹೋಗ್ಬಿಡು ಮಮ್ಮಿ. ಇವತ್ ಬೇಡ ಪುಟ್ಟ, ಇನ್ನೊಂದ್ ದಿವ್ಸ ಬರ್ತೀನಿ. ನಾನು ಇಲ್ಲಿ ಇರಲ್ಲ ಮಮ್ಮಿ. ಆಂಟಿಯನ್ನು ಹೊಡಿತು ಅಂದೆ, ಡ್ಯಾಡಿನೂ ಹೊಡಿತಾ ಪುಟ್ಟ? ಡ್ಯಾಡಿ ಹೊಡಿಲಿಲ್ಲ ಮಮ್ಮಿ, ಡ್ಯಾಡಿ ತುಂಬಾ ಒಳ್ಳೆಯವರು ಮಮ್ಮಿ. ನಾನ್ ನೆನಿತಾ ಇದ್ರೆ ಡ್ಯಾಡಿನೇ ಬಂದು ನನ್ನ ಎತ್ಕೊಂಡ್ ಬಂದು ತಲೆ ಎಲ್ಲ ಒರೆಸಿ ಹಾಡೇಳಿ ಮಲಗಿಸಿದ್ರು ಮಮ್ಮಿ. ಡ್ಯಾಡಿ ಒಳ್ಳೆಯವ್ರು ತಾನೆ ರಾಜ, ಅದಕ್ಕೆ ನೀ ಡ್ಯಾಡಿ ಜೊತೆಲೆ ಇದ್ಬಿಡು. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಆಂಟಿನೂ ಸರಿ ಹೋಗುತ್ತೆ. ಹಾಗಿದ್ರೆ ನೀನ್ ನನ್ ನೋಡಕ್ ಬರಲ್ವಾ ಮಮ್ಮಿ? ಇವತ್ತೇ ಬಂದ್ಬಿಡು ಮಮ್ಮಿ, ಇವತ್ತೇ ಬಂದ್ಬಿಡು ಮಮ್ಮಿ, ಇವತ್ತೇ ಬಂದ್ಬಿಡು ಮಮ್ಮಿ, ಇವತ್ತೇ ಬಂದ್ಬಿಡು. ಮಗು ತುಂಬಾ ಆಸೆ ಪಡ್ತಾ ಇದೆ. ದಯವಿಟ್ಟು ನೀವು ಯಾರೋ ಏನು ಒಂದ್ಸರ್ತಿ ಬಂದ್ಬಿಡಿ ಪ್ಲೀಸ್. ನೀವ್ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಹಲೋ 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 ಏನ್ರಿ? ಸತ್ಯ ಏನು ಅಂತ ಗೊತ್ತಾಗೋಯ್ತು ಕಣೆ. ಏನದು? ಅರಿಗಿಣಿ ನಮ್ಮ ಸ್ವಂತ ಮೊಮ್ಮಗು. ಅದ್ ಹೇಗ್ರಿ ಗೊತ್ತಾಯ್ತು? ಅವನ್ ತಾಯಿನೇ ಫೋನ್ ಮಾಡಿದ್ಲು ಕಣೆ. ಆ ಮಗು ಫೋನ್ ಎತ್ಕೊಳ್ಳೋದಕ್ಕೂ ನಾನ್ ಫೋನ್ ಎತ್ಕೊಳ್ಳೋದಕ್ಕೂ ಎರಡು ಒಂದೇ ಟೈಮ್ ಆಯ್ತು. ತಾಯಿ ಮಗು ಮಾತಾಡಿದನ್ನ ಕೇಳಿಸ್ಕೊಂಡೆ. ಅಯ್ಯೋ, ನೀವು ತಕ್ಷಣ ಕರ್ದ್ಬಿಡಕ್ಕಿಲ್ವಾ ಬಾಮ್ಮ ಅಂತ? ಯಾರು ಅಂತ ನೋಡಾದ್ರೂ ನೋಡ್ಬೋದಾಗಿತ್ತು. ನಾನ ಕೇಳ್ಬೇಕು ಅನ್ನೋಷ್ಟಲ್ಲೇ ಅವ್ರಿಗೆ ಫೋನ್ ಇಟ್ಬಿಟ್ಲು ಕಣೆ. ತಪ್ಪು ನಮ್ದೇ ಕಣೆ. ಪಾಪ ನಮ್ ಕೃಷ್ಣ ಯಾವ್ದೋ ಹುಡುಗಿನ ಲವ್ ಮಾಡಿದ್ದ ಅಂತ ಕಾಣಿಸುತ್ತೆ. ನಾವು ವಿಷಯ ಏನು ಅಂತ ತಿಳ್ಕೊಳ್ಳದೆ ನೇಣು ಗೀಣು ಅಂತ ಅವ್ನ್ ಹೆದರ್ಸಿ ನಾವು ನೋಡಿದ ಹುಡುಗಿನೇ ಮದ್ವೆ ಮಾಡ್ಕೋಬೇಕು ಅಂತ ಹಠ ಹಿಡ್ಬಿಟ್ವು. ಪಾಪ ಅವ್ನು ನಮ್ಮಿಂದ ವಿಷಯ ಮುಚ್ಚಿಟ್ಟು ಇಲ್ಲದ ನಾಟಕ ಮಾಡಕ್ ಹೋಗಿ ಈಗ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ರೀ ನಂಗ ಆ ಮಗು ಮೂಗು ನೋಡ್ದಾಗ್ಲೆಲ್ಲ ಅನ್ಸೋದು ನಮ್ ಕೃಷ್ಣಂದೇ ಮೂಗು ಅಂತ. ನಿನಗಿಂತಲೂ ಮೊದಲೇ ನನಗೆ ಅನುಮಾನ ಬಂದಿತ್ತು. ಆ ಮಗು ಹಠ ಹಿಡ್ದಾಗ್ಲೆಲ್ಲ ನಮ್ ಕೃಷ್ಣಂದೇ ನೆನಪಾಗೋದು. ಕೃಷ್ಣನು ಈ ವಯಸ್ಸಿನಲ್ಲಿ ಹೀಗೆ ತಾನೆ ಹಠ ಹಿಡಿತಿದ್ದು. ನಾವು ಮಾಡ್ತಿರೋ ತಪ್ಪಿಗೆ ನಮ್ಮ ಮೊಮ್ಮಗು ಯಾಕ್ರಿ ಶಿಕ್ಷೆ ಅನ್ಭವಿಸ್ಬೇಕು? ಪಾಪ ಅದನ್ ಚೆನ್ನಾಗ್ ನೋಡ್ಕೋಬೇಕ್ರಿ. ಯಾಕೋ ಪುಟ್ಟ ಇವತ್ತು ಇಷ್ಟೊತ್ತಾದ್ರೂ ಮಲ್ಕೊಂಡಿದ್ಯಾ? ಹೇಳಕ್ಕೆ ಆಗ್ತಾ ಇಲ್ಲ, ಸುಸ್ತಾಗ್ತಿದೆ. ಹೌದಾ? ಅಯ್ಯೋ, ಜ್ವರ ಸುಡ್ತಾ ಇದೀರಿ? ಹೌದಾ? ಹೌದಲ್ಲೇ? ಏನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ? ಹೇಳು ಪುಟ್ಟ, ನಿನ್ ಮುಖ ತೊಳಸಿ ಬೇರೆ ಬಟ್ಟೆ ಹಾಕ್ತೀನಿ. ತಾತನ ಜೊತೆ ಡಾಕ್ಟರ್ ಶಾಪ್ ಹೋಗುವಂತೆ. ಯಾರ್ ನನ್ ತಾತ? ನಾನು ಕಣೋ ನಿಮ್ ತಾತ. ಏ ಮರಿ, ಇನ್ಮೇಲೆ ನನ್ನನ್ ತಾತ ಅಂತಾನೆ ಕರಿಬೇಕು. ಏನಂತ ಕರಿತಿ ಹೇಳು? ಅಯ್ಯೋ ಬರ ಇಲ್ಲಿ ಬರ. ಮತ್ತೆ ನೀನು ನನ್ನೇನಂತ ಕರಿತೀಯಾ? ಅಜ್ಜಿ, ಬಳೆಕಾಯಿ ಬಜ್ಜಿ. ಬಿಡೆ, ಅತಿ ಮುದ್ದು ಮಾಡ್ಬೇಡ್ವೆ. ನೋಡ ನೋಡ, ನಾನು ಇನ್ಮೇಲೆ ನಿನ್ನನ್ನ ಕೂಸ್ ಮರಿ ಮಾಡಿಸ್ತೀನಿ. ಆಮೇಲೆ ಆನೆ ಬಂತು, ಆನೆ ಮಾಡಿಸ್ತೀನಿ. ಅದೆಲ್ಲ ಆಮೇಲೆ ಮಾಡ್ಸರಂತೆ. ಪಾಪ ಅದು ಜ್ವರ ಬಂದಿದೆ. ಮೊದ್ಲು ಡಾಕ್ಟರ್ ಶಾಪಿಗೆ ಕರ್ಕೊಂಡೋಗಿ. ಬಾರೋ ಪುಟ್ಟ, ಶಾಪಿಗೆ ಕರ್ಕೊಂಡು ಹೋಗಿ ಔಷಧಿ ಕೊಡ್ಸೋಣ. ಕೃಷ್ಣ, ಮಗುಗ್ ತುಂಬಾ ಜ್ವರ ಬಂದಿದೆ ಕಣ. ಅಷ್ಟೊತ್ತು ಮಳೆಲಿ ಅಂದ್ರೆ ಜ್ವರ ಬರ್ದೇ ಇರುತ್ತಾ? ಡಾಕ್ಟರ್ ಶಾಪ್ ನೀನ್ ಕರ್ಕೊಂಡು ಹೋಗ್ತೀಯಾ ಇಲ್ಲ ನಾನ್ ಕರ್ಕೊಂಡು ಹೋಗ್ಲಾ? ಅವ್ರಿಗೆ ಕದ್ದು ಹುಟ್ಟಿರೋ ಮಗು ತಾನೆ, ಅವರೇ ಕರ್ಕೊಂಡು ಹೋಗ್ಲಿ. ರಾಧಾ, ಮೈಂಡ್ ಯುವರ್ ಟಂಗ್. ನಾನೇ ಕರ್ಕೊಂಡು ಹೋಗ್ತೀನಿ. ಮಗು ಮಳೆಲಿ ಏನಾದ್ರೂ ನೆಂದಿದ್ಯಾ? ಎಸ್ ಡಾಕ್ಟರ್? ಫ್ಲೂ ತರ ಆಗಿದೆ. ಹಾ, ಸಿರಪ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಓಕೆ ತಗೊಳ್ಳಿ. ಅಯ್ಯೋ ಮಮ್ಮಿ, ಮಮ್ಮಿ, ಡ್ಯಾಡಿ, ಮಮ್ಮಿ, ಮಮ್ಮಿ, ಡ್ಯಾಡಿ, ಮಮ್ಮಿ, ಬಾ ಮಮ್ಮಿ, ಮಮ್ಮಿ, ಬಾ ಮಮ್ಮಿ, ಮಮ್ಮಿ, ಬಾ ಮಮ್ಮಿ.
ಕೇಳಮ್ಮ. ಮಂತನದ ಮರ್ಯಾದೆ ಪ್ರಶ್ನೆನಮ್ಮ. ರಾಧಾ ಹೋಗ್ಬೇಡ ರಾಧಾ. ಎಲ್ಲಿಗೆ ಹೋಗ್ತಾ ಇದೀಯ? ನನ್ನ ತವ್ರ ಮನೆಗೆ. ಯಾಕೆ? ನನಗೆ ಮನೇಲಿ ಇರಕ್ಕೆ ಇಷ್ಟ ಇಲ್ಲ. ಅಮ್ಮ ಮಗುನ ಹೊರಗಡೆ ಕರ್ಕೊಂಡು ಹೋಗಿ. ರಾಧಾ ಬೇಡ ರಾಧಾ, ಇಂಥ ದೊಡ್ಡ ನಿರ್ಧಾರ ತಗೋಬೇಡ. ನಾನು ನಿನ್ನ ಬಯಸಿ ಮದುವೆ ಮಾಡ್ಕೊಂಡಿದ್ದೀನಿ. ನೀ ನನ್ನ ಜೊತೆ ಯಾವ ರೀತಿ ಸಹಕರಿಸಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಕಣ್ಮುಂದೆ ಆದ್ರೂ ಇರು. ನನ್ನ ಪ್ರೀತಿಗೆ ಬೆಲೆ ಕೊಡು ಪ್ಲೀಸ್. ಯಾವ್ದು ಪ್ರೀತಿ? ಒಂದು ಮಗು ಇರೋ ವಿಷಯನ ಮುಚ್ಚಿಟ್ಟು ನನ್ನ ಕಣ್ಣಿಗೆ ಮಣ್ಣೆರ್ಚಿ ನನ್ನ ಮದ್ವೆ ಮಾಡ್ಕೊಂಡ್ರಲ್ಲ, ಅದು ಪ್ರೀತಿನಾ? ರಾಧಾ ಪ್ಲೀಸ್ ಪ್ಲೀಸ್ ಬಿಲೀವ್ ಮೀ. ಇಷ್ಟು ದಿವಸನೇ ತಡೆದಿಯಂತೆ, ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡು. ಆ ಮಗು ನಂದಲ್ಲ ಅಂತ ನಿರೂಪಿಸ್ತೀನಿ. ನನ್ನ ಪ್ರೀತಿ ಏನು ಅಂತ ಅರ್ಥ ಮಾಡಿಸ್ತೀನಿ. ಒಂದೊಂದ್ಸಲನೂ ನಿರೂಪ್ಸಕ್ ಹೋಗಿ ಒಂದೊಂದ್ ನಾಟಕ ಆಡಿ ಸಿಕ್ಕಾಕೋತಾನೆ ಇದಿರಲ್ಲ, ಇನ್ನು ಯಾಕೆ ಅದನ್ನೇ ಸಾಧಿಸ್ತೀರಾ? ನಿಮ್ ಮೊದಲನೇ ಹೆಂಡತಿ ಫೋನ್ ಮಾಡಿದ್ರಂತೆ. ನಿಮ್ ತಂದೆ ತಾಯಿ ಅದನ್ನ ಮೊಮ್ಮಗು ಅಂತ ಒಪ್ಕೊಂಡಿದ್ದು ಆಯ್ತು. ಇನ್ನಾದ್ರೂ ಈ ಕಣ್ಣ ಮುಚ್ಚಲೆ ಆಟ ಬಿಟ್ಟು ಆ ಮಗು ತಾಯಿನ ಕರ್ಕೊಂಬಂದು ಅವಳಿಗಾದ್ರೂ ಬಾಳ್ ಕೊಡಿ. ರಾಧಾ ಅಪ್ಪ ಅಪ್ಪ ಏನಪ್ಪ ರಾಧಾ ಹೇಳ್ತಿರೋದು? ಮಗು ತಾಯಿ ಫೋನ್ ಬಂದಿತ್ತಾ? ಹೌದಪ್ಪ, ಫೋನ್ ಮಾಡಿದ್ಲು. ನೀನೇ ಆ ಮಗುವಿನ ತಂದೆ ಅಂತ ಈಗ ನಂಗೆ ಸಂಪೂರ್ಣ ಖಾತ್ರಿ ಆಗೋಯ್ತಯ್ಯ. ದೇವ್ರೆ ದೇವ್ರೆ, ಯಾಕೆ ಈ ರೀತಿ ನನ್ನ ಪರೀಕ್ಷೆ ಮಾಡ್ತಾ ಇದೀಯಾ? ಯಾವುದೋ ಕಾಣದೇವರು ಹೆಣ್ಣನ್ನ ನನ್ನ ಜೀವನದಲ್ಲಿ ತಂದಿಟ್ಟು ಯಾಕೀಗ ಆಟ ಆಡಿಸ್ತಾ ಇದೀಯಾ? ರಾಧಾ, ಇದ್ರಲ್ಲೇನೋ ಮೋಸ ಇದೆ. ಈ ಮೋಸ ಬಯಲಾಗೋ ಕಾಲ ಹತ್ರ ಬಂದಿದೆ ಅಂತ ಕಾಣುತ್ತೆ. ಇಂಥ ಸಮಯದಲ್ಲಿ ದಯವಿಟ್ಟು ನೀನು ಮನೆ ಬಿಟ್ಟು ಹೋಗ್ಬೇಡ ಪ್ಲೀಸ್. ಇನ್ 2 ದಿವಸದಲ್ಲಿ ಸತ್ಯ ಅನ್ನೋ ನಿನ್ಗೆ ಗೊತ್ತಾಗುತ್ತೆ. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ನಮ್ಮ ಮನೆಗೆ ಬಂದ್ ಕರೀರಿ, ಆವಾಗ ನಿಮ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಬಿಟ್ಬಿಡಿ ಪ್ಲೀಸ್. ರಾಧಾ ಛೇ, ಹೀಗಾಗ್ಬಾರ್ದಾಗಿತ್ತು. ಇಷ್ಟಕ್ಕೆಲ್ಲ ನೀನ್ ಹೆಂಗರಳೆ ಕಣೋ ಕಾರಣ. ಈಗ್ಲೂ ನೀನ್ ಮನಸ್ಸು ಮಾಡಿದ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಹಾಗೆ ಆ ಮಗುವಿನ ತಾಯಿ ನಿಮ್ ಮನೆಗೆ ಫೋನ್ ಮಾಡಿದ್ದು, ನೀನ್ ಕಣ್ ತಪ್ಸಿ ಓಡೋಗಿದ್ದು, ಇದನ್ನೆಲ್ಲ ನೋಡಿದ್ರೆ ನೀನ್ ಮಗುನ ಚೆನ್ನಾಗಿ ನೋಡ್ಕೋತಾ ಇದ್ಯೋ ಇಲ್ವೋ ಅಂತ ಫಾಲೋ ಮಾಡ್ತಾ ಇದ್ದಾಳೆ ಅಂತ ನಂಗನ್ಸುತ್ತೆ. ಈಗ್ಲೂ ನೀನ್ ಗಟ್ಟಿ ಮನಸ್ಸು ಮಾಡ್ಕೊಂಡು ಮಗು ಅನ್ನೋ ಕರುಣೆನ್ ಕಿತ್ತಾಕಿ ಮಗುನ ಆಚೆ ತಳ್ಳು. ವಿಧಿ ಇಲ್ಲ ಅಂತ ಮಗುನ ಖಂಡಿತ ಕರ್ಕೊಂಡು ಹೋಗ್ತಾಳೆ ಅವಳು. ಒಂದ್ ವೇಳೆ ಅವಳು ಮಗುನ್ ಕರ್ಕೊಂಡು ಹೋಗದೆ ಇದ್ರೆ ಮಗು ಬೀದಿ ಪಾಲಾಗ್ಬಿಡುತ್ತಲ್ಲೋ? ಅದೆಲ್ಲ ನಿಂಗೆ ಯಾಕೋ ಯೋಚನೆ? ಸರ್, ನಿನ್ ಕೈಲಿ ಆಗ್ದಿದ್ರು ಒಂದ್ ಕೆಲಸ ಮಾಡು. ಮಗುನ ತಂದು ನಮ್ಮ ಮನೇಲಿ ಬಿಡು, ಆಗ ನೋಡು. ಸರಿಯಪ್ಪ. ಹೋಗ್ಲಿ ಹೋಗ್ಲಿ. ಆನೆ ಬಂತಂದಾನೆ ಬಂತಂದಾನೆ. ಯಾಕೆ ಬಿದ್ಬಿಟ್ಟೇನೆ? ಯಾಕೋ ಇನ್ನೂ ಒಂದ್ 5 ನಿಮಿಷ ನಮ್ ಜೊತೆ ಆಡ್ಕೊಂಡಿರ್ಲಿ ಬಿಡ. ಇಲ್ಲಪ್ಪ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಮಾರುತಿ, ಮಾರುತಿ. ಓ, ಬಂದ್ಬಿಟ್ಯಾ? ಹಾಯ್ ಪಾಪು. ಏಯ್, ಅಂಕಲ್ ಸೆಕೆಂಡ್ ಕೊಡು. ಹಾಲು ಕುಡಿತೀಯಾ? ಕೊಡ್ಸಿದ್ರೆ ಬಿಡ್ತೀನಾ? ವಾವ್. ಬಾರೋ ಪುಟ್ಟ ಬಾರೋ. ಕೂಚ ಕೂಚ. ನೋಡ್ದ್ಯಾ, ನಮ್ ಪಾಪುಗೆ ಹಾಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ಕುಡಿಸ್ಲಾ? ಬೇಡ, ನಾನೇ ಕುಡಿತೀನಿ. ಓ, ಕುಡಿ ತಗೋ. ಮಾರುತಿ, ಮಗು ನನ್ನಿಂದ ದೂರ ಮಾಡಬೇಕು ಅಂತ ನಿನ್ ಹಾಲ್ಗೇನಾದ್ರು? ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿದ್ದೀನಿ ಅಷ್ಟೇ. ವಿಷ ಹಾಕೋಷ್ಟು ಕಟ್ಕ ಅಲ್ಲ ಕಣೋ ನಾನು. ಮಗುಗೇನು ಆಗಲ್ಲ ತಾನೆ? ನಿನ್ಗೆ ಯಾಕ ಆ ಯೋಚನೆ ಅಲ್ಲ? ಮಗು ಇನ್ ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡುತ್ತೆ. ನಿನ್ ಪಾಡಿ ನಿನ್ ಮನೆಗೆ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಮುಂದಿನ ನಾನ್ ನೋಡ್ಕೋತೀನಿ, ಸರಿ ತಾನೆ? ಲೇ ಕೃಷ್ಣ, ಮಗು ಎಲ್ಲೋ? ಅದನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ಬಿಟ್ಟು ಬರ್ತಾ ಇದ್ದೀನಿ. ಅಂದ್ರೆ ಅವ್ರಮ್ಮ ಸಿಕ್ಬಿಟ್ರಾ? ಇಲ್ಲ, ವಾರಸ್ತಾರ ಒಪ್ಪಿಸ್ಬಿಟ್ಟೆ.